ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 26ನೇ ವಚನ. ಸುಖಕರವಾದ ಆಶೀರ್ವಾದವು ಲಭಿಸುವುದು, ಯಥಾರ್ಥವಾದ ಉತ್ತರವು ತುಟಿಗೆ ಮುದ್ದು. ಹಲ್ಲೆಲೂಯ. ಯಥಾರ್ಥವಾದ ಉತ್ತರ ಅಂತ ಪ್ರಿಯರ. ಹಲ್ಲೆಲೂಯ. ಯಥಾರ್ಥವಾದ ಉತ್ತರ ನೀವು ಸಿಗಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರರ, ನೀವು ಮಾಡಬೇಕಾಗಿರೋದು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಅದನ್ನು ಪಡ್ಕೊಳ್ಬೇಕಂದ್ರೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಬೇಕು. ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಿನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋದಲ್ಲ. ಹಲ್ಲೆಲೂಯ. ನೀನು ಯಾವಾಗ ಯಥಾರ್ಥವಾಗಿ ಒಂದು ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡ್ತೀಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಪ್ರಿಯರ. ಹಲ್ಲೆಲೂಯ. ನೀನು ಎಷ್ಟೋ ಸತಿ ಪ್ರಾರ್ಥನೆ ಮಾಡ್ತಾ ಇರ್ತೀಯ. ಅದರಲ್ಲಿ ನೀನು ಒಂದು ಯೋಜನೆಯನ್ನು ಹಾಕಿರ್ತೀಯ. ಆ ಯೋಜನೆಯಲ್ಲಿ ದೇವ್ರ ಹತ್ರ ಕೇಳ್ತಾ ಇರ್ತೀಯ. ದೇವರು ನಿನಗೆ ಯಥಾರ್ಥವಾಗಿ ಮಾತಾಡ್ತಾ ಇರ್ತಾನೆ. ಅದು ನಿನಗೆ ಸಿಗುತ್ತೆ. ನೀನು ಅದನ್ನು ಜಯಿಸ್ತೀಯ. ಹಲ್ಲೆಲೂಯ. ಅದು ನೀನು ತಗೊಳ್ತೀಯ. ಅಪನಂಬಿಕೆಯಿಂದ ಇರಬೇಡ, ನಂಬಿಕೆಯಿಂದ ಇರು. ಹಲ್ಲೆಲೂಯ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಆದರೆ ನೀನೇನು ಮಾಡ್ತೀಯ? ಅಪನಂಬಿಕೆಯಿಂದ ನನಗೆ ಸಿಗುತ್ತೋ ಇಲ್ವೋ, ಹಲ್ಲೆಲೂಯ, ನಾನು ಪಡ್ಕೊತೇನೋ ಇಲ್ವೋ, ಇದು ನನ್ನದಾಗುತ್ತೋ ಇಲ್ವೋ ಅಂತ ಅಪನಂಬಿಕೆಯಲ್ಲಿದ್ದೀಯಾ? ಪ್ರೀತಿಯ ಸಹೋದರ ಸಹೋದರರೇ, ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಲ್ವಾ, ನಾನು ನಿನಗೆ ವಾಗ್ದಾನ ಮಾಡಿದ್ದೇನೆ ಅಲ್ವಾ. ಇನ್ನು ಯಾಕಪ್ಪ ಚಿಂತೆ ಮಾಡ್ತೀಯ? ಹಲ್ಲೆಲೂಯ. ಇನ್ನು ಯಾಕಮ್ಮ ಚಿಂತೆ ಮಾಡ್ತೀಯ? ನಾನು ಕೊಡ್ತೇನೆ ಅಂತ ನಿನಗೆ ಹೇಳಿದ್ದೇನೆ ತಾನೆ. ನಾನು ಕೊಡ್ತೇನೆ ಮಕ್ಕಳೇ. ಹಲ್ಲೆಲೂಯ. ನಂಬಿಕೆಯಿಂದ ಇರ್ರಿ, ಪ್ರಾರ್ಥನೆ ಮಾಡಿಕೊಳ್ರಿ. ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡಿಕೊಳ್ರಿ. ದೇವರ ವಾಕ್ಯದ ಮುಖಾಂತರ ಕೂಡ ನಿಮ್ಮ ಜೊತೆ ಮಾತಾಡ್ತಾನೆ. ವಾಕ್ಯದ ಮುಖಾಂತರ ನಿಮ್ಮ ಜೊತೆ ಪ್ರತಿಯೊಬ್ಬರ ಜೊತೆನೂ ಕೂಡ ಮಾತಾಡ್ತಾನೆ ಆತನು. ನೀನು ಮಾಡಬೇಕಾಗಿರೋದು ಇಷ್ಟೆ. ಅದು ಕೆಲಸ ಐತೆ, ಇದು ಕೆಲಸ ಐತೆ ಅಂತ ಇರಲಿ. ಕೆಲಸ ಎಲ್ಲನೂ ಕೆಲಸ ಇರುತ್ತೆ. ಬಟ್ ದೇವರಿಗಂತ ಸಮಯ ಕೊಡು ಬ್ರದರ್ ಆ್ಯಂಡ್ ಸಿಸ್ಟರ್. ದೇವರಿಗಂತ ನೀನು ಸಮಯ ಕೊಟ್ಟು ಪ್ರಯಾಸ ಪಡ್ತಾ ಇದ್ರೆ ನಿಜವಾಗ್ಲೂ ನಿನ್ನ ಜೀವಿತದಲ್ಲಿ ಸುಖ ಸಂತೋಷಗಳು, ಸಮೃದ್ಧಿ ಜೀವನ ಲಭಿಸುತ್ತೆ ಬ್ರದರ್ ಆ್ಯಂಡ್ ಸಿಸ್ಟರ್. ಅದಕ್ಕೆ ನೀನು ಯಥಾರ್ಥವಾಗಿ ಉತ್ತರ ಬೇಕು ಅಂತ ಹೇಳಿದ್ರೆ ಯಥಾರ್ಥತೆಯಿಂದನೇ ಪ್ರಾರ್ಥನೆ ಮಾಡು. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ಇದು ನಾನು ಎಕ್ಸಾಂಪಲ್ ಆಗಿ ಒಂದು ಹೇಳ್ತೇನೆ ಪ್ರಿಯರ. ಒಬ್ಬ ಯವನಸ್ಥನಿದ್ದಾನೆ. ಹಲ್ಲೆಲೂಯ. ಒಬ್ಬ ಯವನಸ್ಥನಿದ್ದಾನೆ. ಯವನಸ್ಥನಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಅದನ್ನು ಆತನು ಜಯಿಸಬೇಕು. ಅಂದರೆ ಆ ಡ್ರಾಯಿಂಗ್ನ ಆತ ಇಳಿಸ್ಬೇಕು. ಅದು ಚಾಲೆಂಜು. ಅದು ಯಾರಿಗೂ ಬರೋದಿಲ್ಲ ಅಂಥ ಚಾಲೆಂಜ್ ಅದು. ಯಾಕೆಂದರೆ ಅವರು ಅಪನಂಬಿಕೆಯಿಂದ ಇರ್ತಾರೆ. ಇವನ ಕೈಲೇ ಏನೂ ಆಗೋದಿಲ್ಲ, ಇವನು ಕೊಟ್ಟರೆ ಮಾಡೋಕ್ಕೂ ಆಗೋದಿಲ್ಲ, ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅಪಹಾಸ್ಯ ಮಾಡಿ ಕೊಡ್ತಾರೆ. ಬಟ್ ಅವನಿಗೆ ಯವನಸ್ಥನಿಗೆ ನಿಜವಾದ ದೇವರ ಮೇಲೆ ನಂಬಿಕೆ ಇರುತ್ತೆ. ಹಲ್ಲೆಲೂಯ. ಆ ನಂಬಿಕೆ ಇರುತ್ತೆ. ದೇವರನ್ನು ನಂಬಿಕೊಂಡಿರ್ತಾನೆ. ಓಕೆ, ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಯಾಕೆಂದರೆ ಅವ್ರ ಜೊತೆ ಪರಿಶುದ್ಧಾತ್ಮರಿದ್ದಾರೆ. ಹಲ್ಲೆಲೂಯ. ನಿನ್ನಲ್ಲಿ ಕೂಡ ಅಗ್ನಿ ಅಭಿಷೇಕ ಇದೆಯೇ ತಿಳ್ಕೊಳ್ಳಿ. ನಿನ್ನಲ್ಲಿ ನಿಜವಾಗ್ಲೂ ಅಗ್ನಿ ಅಭಿಷೇಕ ಇದೆಯಾ? ಆತ್ಮಿಕ ಜೀವಿತದಲ್ಲಿ ನೀನು ಬೆಳೀತಾ ಇದೆಯಾ ಅಥವಾ ಆತ್ಮಿಕ ಜೀವಿತದಲ್ಲಿ ಹಿಂದೆ ಉಳಿದಿದೆಯಾ? ಅದನ್ನು ಫಸ್ಟು ತಿಳ್ಕೊಳ್ರಿ. ಆ ಯವನಸ್ಥನಿಗೆ ಆತ್ಮಿಕ ಜೀವಿತದಲ್ಲೂ ಕೂಡ ಇದ್ದಾನೆ. ಅವನಿಗೆ ಒಂದು ಗೋಲೂ ಕೂಡ ಇದೆ. ಇದನ್ನು ನಾನು ಗೆಲ್ತೇನೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಅದು ಕಷ್ಟವಾದ ಸಂಗತಿ ಪ್ರಿಯರ. ಆದರೆ ಈತನಿಗೆ ನಂಬಿಕೆ, ನಾನು ಮಾಡ್ತೇನೆ ಅಂತ. ಯಾಕೆ? ದೇವರಿದ್ದಾನಲ್ವಾ, ನಮ್ಮ ಕರ್ತನಾದ ತಂದೆ ಏನಿದೆ ಅವ್ರ ಜೊತೆ ಇದ್ದಾನೆ. ನನ್ನ ಜೊತೆ ದೇವ್ರು ಇರುವಾಗ ನಾನು ಪ್ರತಿಯೊಂದು ಕೂಡ ಯೇಸುವಿನ ನಾಮದಲ್ಲಿ ಜಯಿಸ್ತೇನೆಂಬುದಾಗಿ ಆತನು ನಂಬುತ್ತಾನೆ. ಹಲ್ಲೆಲೂಯ. ಆತನು ನಂಬಿಕೆಯಿಂದ ಹೋಗಿ ನಾನು ಮಾಡ್ತೇನೆ ಅಂತ ಚಾಲೆಂಜ್ ಆಗಿಬಿಟ್ಟು ದೇವ್ರ ಹತ್ರ ಬಂದು ಪ್ರಾರ್ಥನೆ ಕೂತ್ಕೋತಾನೆ. ಯಥಾರ್ಥವಾಗಿ ಪ್ರಾರ್ಥನೆ ಕೂತ್ಕೋತಾನೆ ಪ್ರಿಯರ. ಹಲ್ಲೆಲೂಯ. ಯಥಾರ್ಥವಾಗಿ ಪ್ರಾರ್ಥನೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ, ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ಆಗ ಆತನಿಗೆ ನಂಬಿಕೆ, ನೀನು ನನಗೆ ಕೊಡ್ತೀಯ ಸಯ ಅಂತ. ಯಾಕೆ ಅಂತ ಹೇಳಿದ್ರೆ ಬರೀ ನಾನು ಸಾಮಾನ್ಯವಾದ ವ್ಯಕ್ತಿ, ಆದರೆ
ನಿನ್ನ ಆತ್ಮ ನನ್ನಲ್ಲಿ ಬಂದಾಗ ನಾನು ಬಲಗೊಳ್ಳುತ್ತೇನೆ. ಪ್ರತಿಯೊಂದನ್ನು ಕೂಡ ಯೇಸುವಿನ ನಾಮದಲ್ಲಿ ಎಂಥ ಸಮಸ್ಯೆನಾಗಲಿ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು ಆತನು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಿಯರೇ. 3 ದಿನ ಪ್ರಾರ್ಥನೆ ಮಾಡಿಬಿಟ್ಟು ದೇವರ ನಂಬಿಕೆಯಿಂದ ಈಗ ನಾನು ಈ ಚಿತ್ರವನ್ನು ಹಾಕ್ತೇನೆ. ಹಲ್ಲೆಲೂಯಾ. ಈ ಡ್ರಾಯಿಂಗನ್ನು ನಾನು ಇಳಿಸ್ತೇನೆ. ನಾನಲ್ಲ ದೇವ, ಇದರಲ್ಲಿ ನೀನೇ ತುಂಬಿದೀಯಾ ಅಂತ ಹೇಳ್ಬಿಟ್ಟು ಅದನ್ನು ಡ್ರಾಯಿಂಗ್ ಮಾಡ್ತಾನೆ ಪ್ರಿಯರೇ. ನಿಜವಾಗ್ಲೂ ಅಂದರೂ ಎಲ್ಲರೂ ಕೂಡ ಶಾಕಾಗಿ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಎಂಥ ಕಷ್ಟಕರವಾದ ಕೆಲಸ ಅಲ್ಲಪ್ಪ ಇದು. ಇವನಿಗೆ ಹೆಂಗೆ ಸಾಧ್ಯ ಆಯಿತು? ಇದು ಚಾಲೆಂಜ್ ಬೇರೆ ಮಾಡಿದ್ದಾನೆ. ನಾವೇನೋ ಇವನ ಕೈಲಿ ಆಗಲ್ಲ ಅಂತ ಇದ್ವಿ, ಬಟ್ ಇವನು ಇಂಥ ಪರೇ ಮಾಡ್ತಾನಂತ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈಗ ಇವನು ಯಾವ ರೀತಿ ಮಾಡಿದ್ನೋ ಏನೋ, ಇವನು ಹೆಂಗೆ ಗೊತ್ತಾಯ್ತು ಏನೋ ಈ ಟ್ಯಾಲೆಂಟ್ ಅಂತ ಹೇಳಿದಾಗ ನಿಜವಾಗ್ಲೂ ಅಂದರು ಆ ಟ್ಯಾಲೆಂಟು, ಆ ಬಲ, ಆ ನಂಬಿಕೆ, ಹಲ್ಲೆಲೂಯಾ, ಮಾಡೇ ಮಾಡ್ತೀನೋ ಛಲ ನಮ್ಮ ಕರ್ತನಾದ ತಂದೆಯಿಂದ ಮಾತ್ರ ಬಂದಿದೆ. ಹಲ್ಲೆಲೂಯಾ. ನಿಜವಾಗ್ಲೂ ನಮ್ಮ ಏಸಪ್ಪನಿಂದ ಬಂದಿದೆ, ಪವಿತ್ರಾತ್ಮನಿಂದ ಬಂದಿದೆ, ಅಗ್ನಿ ಅಭಿಷೇಕ ಮುಖಾಂತರ ಬಂದಿದೆ. ಸೊ ಆಗ ಪ್ರಿಯರೇ, ನೀನು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಜೀವಿತದಲ್ಲಿ ನಾನು ಇದನ್ನು ಮಾಡ್ತೇನೆ, ಅದನ್ನು ಮಾಡ್ತೇನೋ ಇಲ್ವನೋ ಅಪನಂಬಿಕೆ ಕೂಡ ಇದೆ. ಮಾಡ್ತೇನೆ, ಆದರೆ ಮಾಡ್ತೀನೋ ಇಲ್ಲೋ, ಅದನ್ನು ಸಿಗುತ್ತೋ ಇಲ್ವೋ ಅಂತ ಅಪನಂಬಿಕೆ ಇದ್ದೆ. ಹಲ್ಲೆಲೂಯಾ. ಅಪನಂಬಿಕೆಯಿಂದ ಇದೆಯಾ ನೀನು ಇವತ್ತು ಬ್ರದರ್ ಆ್ಯಂಡ್ ಸಿಸ್ಟರ್? ಅಪನಂಬಿಕೆ ಬೇಡ, ಸಂಪೂರ್ಣವಾದ ದೇವರಲ್ಲಿ ನಂಬಿಕೆ ಇಡು, ನಿನಗೆಲ್ಲವೂ ಕೂಡ ಜಯಿಸ್ತದೆ. ಯಾಕೆ ಗೊತ್ತಾ? ನೀನು ಮಾತ್ರ ಇಲ್ಲಿ ಯುದ್ಧ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ನೀನು ಯಾವುದೋ ಒಂದು ಯೋಜನೆ ಹಾಕಿರ್ಬೋದು ಬ್ರದರ್ ಆ್ಯಂಡ್ ಸಿಸ್ಟರ್, ನೀನು ಅಲ್ಲಿ ಯೋಜನೆ ಹಾಕಿರ್ಬೋದು, ಅಲ್ಲಿ ನೀನು ಮಾತ್ರ ಯುದ್ಧ ಮಾಡ್ತಾ ಇಲ್ಲ, ದೇವರು ಕೂಡ ನಿನ್ನ ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಕೂಡ ನಿನ್ನ ಜೊತೆ ಸೇರ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅದು ನಿನಗೆ ಕಾಣ್ತಾ ಇಲ್ಲ. ಅದನ್ನು ನೀನು ಜಯಿಸಬೇಕಾದ್ರೆ ಇನ್ನೂ ದೇವರನ್ನು ಹೆಚ್ಚಾಗಿ ತಿಳ್ಕೋಬೇಕು, ಆತ್ಮಿಕ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿಕೊಡ್ಬೇಕು ನೀನು. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ಬಲಪಡಿಸಿಕೊಂಡಾಗ ನಿಜವಾಗ್ಲೂ ದೇವರ ಕಾರ್ಯ ಎಂಥದಂತ ನೀನು ತಿಳ್ಕೊತೀಯ. ಸೊ ಆಗ ಸುಖಕರವಾದ ಆಶೀರ್ವಾದ ಲಭಿಸುತ್ತದೆ, ಯಥಾರ್ಥವಾದ ಉತ್ತರನೂ ಕೂಡ ನಿನಗೆ ಸಿಹಿಯಾಗಿ ಬರ್ತದೆ. ಹಲ್ಲೆಲೂಯಾ. ನೀನು ಯೋಚನೆ ಮಾಡ್ತಾಯಿದ್ದೀಯ ಏನು, ನನ್ನ ಕೈಲಿ ಏನಾಗಲ್ಲ. ಜನಗಳೆಲ್ಲ ಹೇಳ್ತಾ ಇದ್ದಾರೆ, ಇವನ ಕೈಲಿ ಏನಾಗಲ್ಲಪ್ಪ, ಇವ್ರ ಕೈಲಿ ಏನಾಗಲ್ಲಪ್ಪ, ಈ ಹುಡುಗಿ ಕೈಲಿ ಏನಾಗಲ್ಲ, ಈ ಹುಡುಗನ ಕೈಲಿ ಏನಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ನಿನ್ನನ್ನು ಕಡೆಗಣಿಸ್ತಾ ಇರ್ಬೋದು. ಹಲ್ಲೆಲೂಯಾ. ಕಡೆಗಣಿಸ್ತಾ ಇರ್ಬೋದು, ಆದರೆ ದೇವರು ನಿನಗೆ ಮಾತು ಕೊಡ್ತಾ ಇದ್ದಾನೆ, ವಾಗ್ದಾನ ಕೊಡ್ತಾ ಇದ್ದಾನೆ. ನೀನು ಪ್ರತಿಯೊಂದನ್ನು ಕೂಡ ಯೇಸುವಿನ ನಾಮದಲ್ಲಿ ಜಯಿಸುವ ಮಗಳು ಆಗುತ್ತೀಯ. ನಂಬಿಕೆ ಇರಬೇಕು. ಹಲ್ಲೆಲೂಯಾ. ನಿನ್ನಲ್ಲಿ ನಿಜವಾದ ನಂಬಿಕೆ ಇದ್ದರೆ ನೀನು ಗೆಲ್ತೀಯ. ಇವತ್ತೆಲ್ಲ ನಾಳೆ ಗೆಲ್ತೀಯ. ಕೇಳು, ದೇವ್ರ ಹತ್ರ ಕೊಡ್ತಾನೆ. ಕೇಳು, ಬಿಡಬೇಡ. ನನಗೆ ಪವಿತ್ರಾತ್ಮನ ವರ ಕೊಡು ದೇವ ಅಂತ ಕೇಳು. ಆತನ ವರ ನಿನ್ನಲ್ಲಿ ಬರೋವರೆಗೂ, ಹಲ್ಲೆಲೂಯಾ, ಆತನ ಪರಿಶುದ್ಧ ಅಗ್ನಿ ಅಭಿಷೇಕ ಇಳೋವರೆಗೂ ಆ ಪ್ರಾರ್ಥನೆಯಿಂದ ಬಿಟ್ಟು ಕದಲಬೇಡ. ಹಲ್ಲೆಲೂಯಾ. ಕದಲಬೇಡ. ದೇವರು ಬರ್ತಾನೆ. ನಿಜವಾಗ್ಲೂ ಅಂದರೂ ಕೂಡ ಬ್ರದರ್ ಆ್ಯಂಡ್ ಸಿಸ್ಟರ್, ನಿಮ್ಮ ಜೊತೆ ದೇವರು ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗನು ನನ್ನ ಮಗಳು ನನಗೋಸ್ಕರ ಎಷ್ಟು ಪ್ರಯಾಸ ಪಡ್ತಾ ಇದ್ದಾರಪ್ಪ. ಹಲ್ಲೆಲೂಯಾ. ನಾನು ಹೋಗ್ಬೇಕಂತ ಎಷ್ಟು ಪ್ರಯಾಸ ಪಡ್ತಾ ಇದ್ದಾರೆ. ಅವ್ರಿಗೊಂದೇ ಸಾಧ್ಯ ಆಗ್ತಾ ಇಲ್ಲ. ನಾನು ಕೂಡ ಅವರಿಗೆ ಬಲ ಕೊಡಬೇಕು. ಹಲ್ಲೆಲೂಯಾ. ಅವರಿಗೆ ಅಗ್ನಿ ಅಭಿಷೇಕ ಸುರಿಸಬೇಕು. ಆಗ ನನ್ನ ಮಕ್ಕಳು ಇನ್ನೂ ಹೆಚ್ಚಾಗಿ ಬಲ ಹೊಂದುತ್ತಾರೆ, ಸೈತಾನನ್ನು ನನ್ನ ನಾಮದಲ್ಲಿ ಜಯಿಸ್ತಾರೆ ಅಂತ ಆತನು ಹೇಳ್ತಾನೆ. ಹಲ್ಲೆಲೂಯಾ. ನೀನು ಪ್ರತಿಯೊಂದು ಯೋಜನೆ ಹಾಕಿದೆಯಲ್ವಾ, ದೇವರ ಮೇಲೆ ನಂಬಿಕೆ ಇಡು, ಅದು ನಿನಗೆ ಸಿಗುತ್ತೆ. ಅದು ಯಥಾರ್ಥವಾದ ಉತ್ತರ ಕೂಡ ನಿನಗೆ ಬರ್ತಾ ಇದೆ. ಹಲ್ಲೆಲೂಯಾ. ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ನಿನಗದು ಸಿಗುತ್ತೆ, ಅದನ್ನು ಪಡ್ಕೊಳ್ತೀಯ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀನು ಅಪನಂಬಿಕೆಯಲ್ಲಿದೆಯಾ, ಅದು ನಿಜವಾಗ್ಲೂ ಯೇಸುವಿನ ನಾಮದಲ್ಲಿ ನೀನು ಜಯಿಸ್ಕೊಳ್ತೀಯ. ನೀನು ತಗೋತೀಯ, ಅದನ್ನು ಪಡ್ಕೋತೀಯ ನೀನು. ಹಲ್ಲೆಲೂಯಾ. ಅದನ್ನು ಪಡ್ಕೋತೀಯ. ನಂಬಿಕೆಯಿಂದಿರು, ಅಪನಂಬಿಕೆಯಿಂದ ಹೋಗಬೇಡ. ಅಯ್ಯೋ ಸಿಗುತ್ತೋ ಇಲ್ವನೋ ಅಂತ ಅಪನಂಬಿಕೆ ಹೋಗಬೇಡ. ಅಪನಂಬಿಕೆಗೆ ಹೋಗಿ ಸಮುದ್ರದಲ್ಲಿ ದೇವರನ್ನು ನೋಡ್ತೇನೆ ಅಂತ ಹೇಳ್ಬಿಟ್ಟು, ನಾನು ನಿನ್ನ ಜೊತೆ ಬರ್ತಾನೆ ಏಸಪ್ಪ ಅಂತ ಹೇಳ್ಬಿಟ್ಟು, ಹಲ್ಲೆಲೂಯಾ, ಅದನ್ನ ಜೊತೆ ಕೈ ಹಿಡ್ಕೊಂಡು ಹೋದಾಗ ಮುಳುಗ್ತೀರೇನೋ ಭಯದಿಂದ ಮುಳುಗೋಗ್ಬಿಟ್ಟ. ಎಲ್ಲ ಅಪನಂಬಿಕೆಸ್ತಾನೆ, ನಂಬಿಕೆ ಇಲ್ವ ನನ್ನ ಮೇಲಂತ ದೇವ್ರು ಹೇಳ್ದ. ಸೊ ಹಾಗೆ ಇವತ್ತು ನಿನಗೂ ಕೂಡ ಹೇಳ್ತಾ ಇದ್ದಾನೆ, ಅಪನಂಬಿಕೆಸ್ತಿಯಲ್ಲಿದೆಯಾ ಅಥವಾ ನಂಬಿಕೆಯಲ್ಲಿದೆಯಾ? ಹಲ್ಲೆಲೂಯಾ. ನಂಬಿಕೆಯಲ್ಲಿದ್ದರೆ ತುಂಬ ಒಳ್ಳೆಯದು, ದೇವರ ನಾಮಕ್ಕೆ ಸ್ತೋತ್ರ. ಬಟ್ ಅಪನಂಬಿಕೆಯಲ್ಲಿದ್ದರೆ
ಸೈತಾನನ ಕಾರ್ಯಗಳನ್ನೆಲ್ಲ ನಡೀತಾ ಇದ್ರೆ ಬ್ರದರ್ ಆ್ಯಂಡ್ ಸಿಸ್ಟರ್, ಇವತ್ತು ತೆಗೆದಾಕ್ಬಿಡು. ಹಲ್ಲೆಲೂಯಾ, ತೆಗೆದಾಕ್ಬಿಡು. ದೇವರು ನಿನಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಕೊಡ್ತೇನಂತ ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ನಾನು ನಿನಗೆ ಕೊಡ್ತೀನಂತ ಹೇಳಿದ್ದೇನಲ್ವಾ, ನಾನು ವಾಕ್ಯದ ಮುಖಾಂತರ ನಿನಗೆ ಹೇಳಿದ್ದೇನೆ, ಭರವಸೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ, ಶಾಂತದಾಯಕವಾದ ಆಶೀರ್ವಾದದ ಮುಖಾಂತರ ನಾನು ತಿಳಿಯಪಡಿಸಿದ್ದೇನೆ ಅಪ್ಪ. ಇಲ್ಲಾಂದರೆ ಪ್ರತಿಯೊಬ್ಬರ ಸೈತನ ಒಬ್ಬೊಬ್ಬರು ಒಳ್ಳೆಯ ರೀತಿಯಿಂದ ಸೇವಕರ ಮುಖಾಂತರನೂ ಕೂಡ ನಿನಗೆ ತಿಳಿಸಿದ್ದೇನೆ. ಹಲ್ಲೆಲೂಯಾ, ಆ ಸೇವಕರ ಮುಖಾಂತರ ಕೂಡ ನೀನು ತಿಳಿಸ್ತಾ ಇದ್ದಾನೆ ಅಲ್ವಾ, ಅದನ್ನು ನೀನು ಗ್ರಹಿಸಿಕೋ, ಅದನ್ನು ನೀನು ತಿಳಿದುಕೋ. ಹಲ್ಲೆಲೂಯಾ, ಯಾಕೆಂದರೆ ದೇವರು ಪ್ರತ್ಯಕ್ಷವಾಗಿಬಿಟ್ಟು ನಮಗೆ ಬಂದು ಉತ್ತರ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮಂಥ ಪಾಸ್ಟರ್ಗಳ ಮುಖಾಂತರ, ಸೇವಕರ ಮುಖಾಂತರ ಪ್ರಿಯರ ನಮಗೆ ಉತ್ತರ ಹೇಳ್ಕೊಡ್ತಾರೆ. ಸೊ ಅದನ್ನು ಗ್ರಹಿಸಿಕೋ, ತಿಳಿದುಕೋ. ಅದು ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ನಿನಗದು ಇಷ್ಟ ಇಲ್ಲ ಅಂತ ತೆಗೆದಾಕ್ಬೇಡ. ದೇವರಿಗೆ ಗೊತ್ತು ನಿನಗೆ ಯಾವುದು ಕೊಡಬೇಕೋ ಯಾವುದು ಕೊಡಬಾರ್ದು ಅಂತ. ಹಲ್ಲೆಲೂಯಾ, ನಮ್ಮ ತಂದೆ ತಾಯಿಗಳಿಗೆ ನೋಡ್ರಿ, ನಮಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ, ಯಾವ ರೀತಿ ಎಜುಕೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ, ಯಾವ ರೀತಿ ಊಟ ಕೊಟ್ಟರೆ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ, ಯಾವ ರೀತಿ ಒಳ್ಳೆ ರೀತಿಯಿಂದ ಬಟ್ಟೆ ಕೊಟ್ಟರೆ ಚೆನ್ನಾಗಿರುತ್ತೆ, ನಮ್ಗೆ ಯಾವ ರೀತಿ ಚೆನ್ನಾಗಿ ಕಾಣ್ತಾರೆ ಅಂತ ನಮ್ಮ ತಂದೆ ತಾಯಿ ಯಾವ ರೀತಿ ಯೋಚನೆ ಮಾಡ್ತಾ ಇರ್ತಾರೋ ಅದೇ ರೀತಿಯಿಂದ ಹಲ್ಲೆಲೂಯಾ ನಮ್ಮ ಕರ್ತನು ಕೂಡ ನಮಗೋಸ್ಕರ ಯೋಚನೆ ಮಾಡ್ತಾ ಇದ್ದಾನಲ್ವ. ನನ್ನ ಮಗನಿಗೆ ನನ್ನ ಮಗಳಿಗೆ ಯಾವುದು ಸರಿಯಾದದ್ದು, ಯಾವುದು ಬೇಕು ಅಂತ ಆತನಿಗೆ ಗೊತ್ತಿದೆ, ಅದಕ್ಕೆ ನಿನಗೆ ಕೊಡ್ತಾ ಇದ್ದಾನೆ. ಅದು ನೀನು ಕಡೆಗಣಿಸ್ಬೇಡ. ಇದು ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಪ್ರಕಾರ ನಡ್ಕೊಂಡ್ರೆ ನಿಜವಾಗಲೂ ನಿನ್ನ ಜೀವನ ಬದಲಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೇಳಿದ್ದು ಸಿಗಲಿಲ್ಲಪ್ಪ, ದೇವರ ಚಿತ್ತನೇ ಬೇರೆದೆ ಅಂತ ನೀನು ಆಳ್ತಾ ಇದೆಯೇನು. ಹಲ್ಲೆಲೂಯಾ, ಆದರೆ ದೇವರ ಚಿತ್ತ ಇರುವುದು ಒಳ್ಳೆಯದೇ. ಆತನಿಗೆ ಗೊತ್ತು ನಿನಗೇನು ಕೊಡಬೇಕು ಅಂತ. ನಿನಗೇನು ಕೊಟ್ಟರೆ ನೀನು ನಿಜವಾಗ್ಲೂ ಜೀವಿತದಲ್ಲಿ ಒಳ್ಳೆ ರೀತಿಯಿಂದ ಬೆಳಿತೀಯ ಅಂತ ಕೂಡ ಆತನಿಗೆ ಗೊತ್ತು. ಅದಕ್ಕೆ ನಿನಗೆ ಆತನು ಕೊಡ್ತಾ ಇದ್ದಾನೆ. ಅದನ್ನು ಈಗ ಅರ್ಥ ಆಗೋದಿಲ್ಲ. ನಾಳೆ ಜೀವಿತದಲ್ಲಿ ಅನುಭವಿಸಿದಾಗ, ದೇವ ನಾನು ಕೇಳಿದ್ದೇ ಒಂದು, ನೀನು ನನಗೆ ಕೊಟ್ಟಿದ್ದೇ ಇನ್ನೊಂದು, ಆದರೂ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಆವಾಗಿನ ಜೀವನಕ್ಕಿಂತ ಈಗ ಮಾಡ್ತಾ ಇರುವ ಜೀವನದಲ್ಲಿ ನಿಜವಾಗ್ಲೂ ಸಂತೋಷದಿಂದ ಇದ್ದೇನೆ ಎಸ್ಸಯ್ಯ. ನಾನು ಕೇಳ್ಕೊಂಡ್ರೂ ಕೂಡ ಇಂಥ ಸಿಗ್ತಾ ಇದ್ದಿಲ್ಲ. ನೀನು ನನಗೆ ಕೊಟ್ಟಿದ್ದಕ್ಕೇ ಇಷ್ಟೊಂದು ಸಂತೋಷ, ಸಮಾಧಾನ, ಸಮೃದ್ಧಿ ಜೀವನ ಆತ್ಮಿಕದಲ್ಲಿ ಬೆಳೀತಾ ಇದ್ದಾನೆ. ನಾನು ನೋಡಿ ಪ್ರತಿಯೊಬ್ಬರು ಕೂಡ ಮಾರ್ಗದರ್ಶಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀಯ. ಹಲ್ಲೆಲೂಯಾ. ದೇವರ ಚಿತ್ತ ಪ್ರಕಾರವೇ ನೀನು ನಡ್ಕೊ, ಆಗ ಪ್ರತಿಯೊಂದನ್ನು ಕೂಡ ನೀನು ಜಯಿಸ್ತೀಯ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ ಆರಾಧನೆ. ಹಲ್ಲೆಲೂಯಾ. ఆపదలు నన్ను వెన్నంటెయున్న నా కాపరి నీవై నన్నాదుకుంటివి. లోకమంతయు నన్ను విడచిన, లోకమంతయు నన్ను విడచిన నీ నుండి వేరు చేయవు ప్రభువా, నీ నుండి వేరు చేయవు. ఎన్ని తలచినా ఏది అడిగినా జరిగేది నీ చిత్తమే ప్రభువా, జరగాలి నీ చిత్తమే. నీ వాక్కుకై వేచి ఉంటిని, మా ప్రార్థన ఆలకించుమా ప్రభువా, మా ప్రార్థన ఆలకించుమా. థ్యాంక్ యూ లార్డ్. All to Haman. My God bless you.